ಕೃಷ್ಣಾ ಟ್ರಿಬ್ಯುನಲ್ ಗೆಜೆಟ್ ಬಗ್ಗೆ ಒಂದು ತೀರ್ಪು ಬಂತು. ಕಾರಣಾಂತರದಿಂದ ಸೆಂಟ್ರಲ್ ಗೌರ್ಮೆಂಟ್ ಅದನ್ನ ಅನೇಕ ಗೌರ್ಮೆಂಟ್ಗಳು ಅದನ್ನ ಅವಾರ್ಡ್ ಮಾಡಕ್ ಆಗಲಿಲ್ಲ. ಈ ವಿಚಾರದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ಅನೇಕ ಒತ್ತಡಗಳನ್ನು ನಾವೆಲ್ಲ ಹಾಕಿದ್ದೇವೆ. ನಾನು ಮುಖ್ಯಮಂತ್ರಿಗಳು ಹೋಗಿ ಕೇಂದ್ರದ ನೀರಾವರಿ ಮಂತ್ರಿಗಳನ್ನ ಕೂಡ ಮಾತಾಡ್ತೇವೆ. ಸೋಮಣ್ಣ ಅವರು ಕೂಡ ಅವರ ಜೊತೆ ಭಾಗಿಯಾಗಿದ್ದಾರೆ. ಸೊ ಅವರು ಇದ್ರ ಬಗ್ಗೆ ಅರ್ಥಕೊಂಡು ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ಅನ್ಯಾಯದ ಬಗ್ಗೆ ನಾವೆಲ್ಲ ವಿವರಣೆಯನ್ನು ಕೊಟ್ಟಿದ್ದೇವೆ. ಸೊ ಕರೆದು ನಾನು ಮಾತಾಡ್ತೇನೆ ಅಂತೇಳಿ ಅವರು ಕೂಡ ಮಾತಾಡ್ತಾರೆ. 7ನೇ ತಾರೀಕು ದೆಹಲಿಯಲ್ಲಿ ನಮ್ಮನ್ನ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ರಾಜ್ಯದ ಸಚಿವರುಗಳ ಸಭೆಯನ್ನು ಕೂಡ 7ನೇ ತಾರೀಕು ಕರೆದಿದ್ದಾರೆ. ತೆಲಂಗಾಣ, ಮಹಾರಾಷ್ಟ್ರ ಕೂಡ 7ನೇ ತಾರೀಕು. ಅದಕ್ಕೆ ಪೂರ್ವಭಾವಿಯಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳನ್ನ ಚರ್ಚೆ ಮಾಡಿದ್ದಾರೆ. ನಮ್ಮ ಲಾ ಮಿನಿಸ್ಟರು ತಿಮ್ಮಾಪುರ ಅವರು, ಆ ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಮಿನಿಸ್ಟರು ಎಂ ಬಿ ಪಾಟೀಲ್ ಅವರು, ಶಿವಾನಂದ ಪಾಟೀಲ್ ಮತ್ತು ದರ್ಶನ್ ಅವರು ಕೂಡ ನಾವು ಈ ಸಭೆಗೆ ಆ ಭಾಗದ ಜಿಲ್ಲಾ ಮಿನಿಸ್ಟರ್ಸ್ ಅವರು ಕೂಡ ನಾವು ಆಹ್ವಾನಿಸಿದ್ದೆವು. ಅವರು ಕೂಡ ಲಾ ಮಿನಿಸ್ಟರ್ ಅವರು ಬಹಳ ವರ್ಷಗಳ ಕಾಲ ಇರಿಗೇಷನ್ ಮಿನಿಸ್ಟರ್ ಆಗಿ ಕೃಷ್ಣೆ ಬಗ್ಗೆ ಒಂದು ದೊಡ್ಡ ಅನೇಕ ಅನುಭವದ ಪುಸ್ತಕ ಬರೆದಿದ್ದಾರೆ. ಅಸೆಂಬ್ಲಿಯಲ್ಲೆಲ್ಲ ಕೌನ್ಸಿಲ್ ಕೂಡ ಬೇಕಾದಷ್ಟು ಚರ್ಚೆಗಳು ಕೂಡ ಅವರು ಭಾಗವಹಿಸಿದ್ದಾರೆ. ಆಮೇಲೆ ಇವತ್ತು ಅವರು ಲಾ ಮಿನಿಸ್ಟರ್ ಕೂಡ ಇದ್ದಾರೆ. ಅವರು ಕೂಡ ಅನೇಕ ಸಲಹೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಜೊತೆಗೆ ಎಂ ಬಿ ಪಾಟೀಲ್ ಅವರು ಕೂಡ ಇರಿಗೇಷನ್ ಮಿನಿಸ್ಟರ್ ಆಗಿದ್ದು ಅವರು ಕೂಡ ಇದರಲ್ಲಿ ಭಾಗವಹಿಸುವಂತ ಅವಕಾಶ ಮಾಡಿಕೊಟ್ಟಿದ್ದರು. ಸೊ ಆಲ್ ದಿ ಮಿನಿಸ್ಟರ್ಸ್ ಹ್ಯಾವ್ ಗಿವನ್ ವೇರಿಯಸ್ ಸಜೆಷನ್ಸ್. ಈ ಮಧ್ಯದಲ್ಲಿ ಕೇಂದ್ರದಿಂದ ನಮ್ಮ ಸೆಂಟ್ರಲ್ ಅಡ್ವೊಕೇಟ್ಸ್ ನಮ್ಮ ಡೆಲ್ಲಿ ಏನು ನಮಗೆ ಮೋಹನ್ ಕಾಂತರ್ಕೇಟ್ ಸ್ಕೀಮ್ ಅವರು ಕೂಡ ಇದಕ್ಕೆ ನಾವು ಆಹ್ವಾನ ಮಾಡಿದ್ದು. ಅವರು ಕೂಡ ಬಂದಿದ್ರು. ಸೊ ನಮ್ಮ ಚೀಫ್ ಸೆಕ್ರೆಟರಿ ಆದಿಯಾಗಿ ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆಯನ್ನು ನಡೆಸಿ 7ನೇ ತಾರೀಕು ಫುಲ್ ಫ್ಲೆಜ್ ಟೀಮ್ ನಾವು ಏನ್ ಸ್ಟ್ಯಾಂಡ್ ತಗೋಬೇಕು, ಏನು ಈ ನೋಟಿಫಿಕೇಶನ್ ಮಾಡಿಸಲಿಕ್ಕೆ ಕೇಂದ್ರದ ಮೇಲೆ ಯಾವ ರೀತಿ ಒತ್ತಡವನ್ನು ಹೇರಬೇಕು ಅಂತ ಹೇಳಿ ಎಲ್ಲದನ್ನ ಸಲಹೆಯನ್ನು ತೆಗೆದುಕೊಂಡು ಅವರ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಸೊ 7ನೇ ತಾರೀಕು ನಾವೆಲ್ಲ ಟೀಮು ಸೇರಿ ಒಟ್ಟಾರೆ ನಾನು ಹೋಗಿ ಸರ್ಕಾರದ ಪರವಾಗಿ ಎಜುಕೇಶನ್ ಮಿನಿಸ್ಟರ್ ಪ್ರೆಸೆಂಟ್ ಮಾಡಲಿದ್ದೇನೆ. ಈ ವಿಚಾರನ ನಾವು ನಮ್ಮ ಪಕ್ಷ, ನಮ್ಮ ಸರ್ಕಾರ ನಾವೇನಾದ್ರು ಮಾಡಿ ಈಗಾಗಲೇ ನಾವು ಅಕ್ವಿಷನ್ ಪ್ರೋಸೆಸ್ ನ ಮುಂದುವರಿಸಬೇಕು ಅಂತ ಹೇಳಿ ಈಗಾಗಲೇ ಬೆಳಗಾಂ ಸೆಷನ್ ಸಂದರ್ಭದಲ್ಲಿ ನಮ್ಮೆಲ್ಲರ ಶಾಸಕರ ಒತ್ತಡದ ಮೇಲೆ ನಾವು ಅವಾರ್ಡ್ವರೆಗೂ ಕಾಯಬಾರದು, ನಾವು ಪ್ರೊಸೀಜರ್ ಪ್ರೋಸೆಸ್ ಮಾಡಬೇಕು ಅಂತೇಳಿ ರೈತನ ವಿಶ್ವಾಸ ತೆಗೆದುಕೊಳ್ಬೇಕು ಅಂತೇಳಿ ಈಗಾಗಲೇ ಆ ಪ್ರೋಸೆಸ್ ಅಲ್ಲಿ ಕೂಡ ನಾವಿದ್ದೇವೆ. ಸೊ 7ನೇ ತಾರೀಕು ನಾನು ಅಲ್ಲಿಗೆ ಹೋಗ್ತಾ ಇದ್ದೇನೆ ನಮ್ಮ ಟೀಮ್ ಜೊತೆಲಿ. ಸೊ ಅವತ್ತು ನಾವೇನು ತೀರ್ಮಾನ, ನಮ್ಮ ವಾದ ಏನಿದೆ ಅಂತ ನಾವು ತಿಳಿಸ್ತೀನಿ. ಯಾಕಂದ್ರೆ ನಾವು ಡಿಸ್ಕ್ಲೋಸ್ ಮಾಡಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ವಿ ಡೋಂಟ್ ವಾಂಟ್ ಅಪೋಸಿಷನ್ ಪಾರ್ಟೀಸ್ ಬೇರೆ ರಾಜ್ಯದವರು ನಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ನಾವು ಅವ್ರಿಗೆ ತಿಳಿಸಕ್ಕಾಗಲ್ಲ. ಈ ಮಧ್ಯದಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಕೂಡ ಇದಾದ ಕೂಡಲೇ ಕರಿಬೇಕು ಅನ್ನೋದು ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸಭೆ ನಂತರ ಮೇ 7ನೇ ತಾರೀಕಿನ ಸಭೆ ನಂತರ ನಮ್ಮ ಆಲ್ ಪಾರ್ಟಿ ಮೀಟಿಂಗ್ ಅನ್ನು ಕೂಡ ಮಾಡಬೇಕು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ಆಗಿದೆ. ಸೊ ಅಂತಿಮ ತೀರ್ಮಾನದ ಬಗ್ಗೆ ಏನು ನಾವು ಮಾಡಬೇಕು ಅದ್ರ ಬಗ್ಗೆ ವಿ ಆರ್ ಟೇಕಿಂಗ್ ಸ್ಟ್ಯಾಂಡ್ ಲೀಗಲಿ. ನಮ್ಮ ರಾಜಕೀಯ ಅನುಭವಗಳು ಏನೇ ಇದ್ರು ಕೂಡ ಇಟ್ ಶುಡ್ ಬಿ ವೆಟೆಡ್ ವಿತ್ ಎ ಲೀಗಲ್ ಸ್ಟ್ಯಾಂಡ್ ಅನ್ನೋದನ್ನ
ನಮ್ಮ ಲೀಗಲ್ ಟೀಮ್ ಕೂಡ ಅದನ್ನ ತಿಳಿಸಿದ್ದೇವೆ. ಅಡ್ವೊಕೇಟ್ ಜನರಲ್ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ ಕೂಡ ಅವ್ರಿಗೆ ಗೊತ್ತಿರಲಿಲ್ಲ, ಅದಕ್ಕೆ ನಮಗೆ ಎಮರ್ಜೆನ್ಸಿ ನೋಟಿಸ್ ಬಂತು. ಸೊ ಹೊರಗಡೆ ಇತ್ತು. ಬಟ್ ನಮಗೆ ಏನೇನು ಮಾಹಿತಿ ಕೊಡಬೇಕು, ನಾವು ಸ್ಟ್ಯಾಂಡ್ ಏನಿರಬೇಕು ಅಂತ ಅವ್ರದ್ದೇ ಆದಂತ ಒಪಿನಿಯನ್ ಕೂಡ ಅವರು ಕೂಡ ನಮಗೆ ಶಿಕ್ಷಕರು ಕೂಡ ಕೊಟ್ಟಿದ್ದಾರೆ. ದಿಸ್ ಇಸ್ ನಂಬರ್ 1. ಎರಡನೇದು, ಕಾವೇರಿ ಆರತಿ ಪ್ರಾರಂಭ ಮಾಡಬೇಕು ಅನ್ನೋದು ಅದೊಂದು ಬೇರೆ ಸಬ್ಜೆಕ್ಟ್ ತಗೋಬೇಕು. ಇದೊಂದು ರಿಕ್ವೆಸ್ಟ್ ಮಾಡಿ. ಕೃಷ್ಣದಾಯ್ತು, ನೆಕ್ಸ್ಟ್ ಕಾವೇರಿ ಆರತಿನ ಮಾಡ್ತೀನಿ ಅಂತೇಳಿ ಮಧ್ಯದಲ್ಲಿ ನಾನು ತಮಗೆಲ್ಲ ತಿಳಿಸಿದ್ದೇನೆ. ಈಗಾಗಲೇ ಅದಕ್ಕೆ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ಈ ಕಾವೇರಿ ಆರತಿ ಮಾಡ್ತೀವಿ ಅಂದ ಮೇಲೆ ಎಷ್ಟು ಟಿಎಂಸಿ ತಮಿಳುನಾಡಿಗೆ ಪ್ರತಿ ವರ್ಷ 177 ಟಿಎಂಸಿ ಕೊಡಬೇಕು. ಈಗ 295 ಟಿಎಂಸಿ ನೀರು ಹೋಗಿದೆ. ಇದು ಮಾಡ್ತೀನಿ ಅಂದ ಮೇಲೆ ಇಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ನಾವು ಇಂಟರ್ನ್ಯಾಷನಲ್ ವಾಟರ್ ಡೇ ದಿನ ನಮ್ಮ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡೋದು ತಾವೆಲ್ಲ ಬಂದಿದ್ವಿ. ಜನ ಕೂಡ ಇದಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಷ್ಟ ಮಾಡ್ತಾ ಇದ್ದಾರೆ. ಸೊ 118 ಟಿಎಂಸಿ ನೀರು ಕೂಡ ಹೋದ ವರ್ಷ 7 ಮೇಲೆ ಹೆಚ್ಚಿಗೆ ನೀರು ಈಗಾಗಲೇ ಹೋಗಿದೆ. ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಆಗಿ ಇವತ್ತು ಉಳ್ಕೊಂಡಿದೆ. ಅಲ್ಲಿ ಬೆಳೆದಂತ ಎಲ್ಲ ನಮ್ಮ ರೈತರು ಕಬ್ಬು ಮತ್ತು ಭತ್ತವನ್ನು ಬೆಳೆದು ನಮ್ಮ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಡೀ ತಮಿಳುನಾಡು ಕೂಡ ಹೆಚ್ಚು ಭತ್ತವನ್ನು ಬೆಳೀತಾ ಇರ್ತದೆಲ್ಲ ಇದೆ. ಈ ಕಾವೇರಿ ಆರತಿ ಏನ್ ನಾವು ಇಟ್ಕೊಂಡಿದ್ದೇವೆ, ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ. ನಮ್ಮ ಕರ್ನಾಟಕದ ಸಂಪ್ರದಾಯ ಒಳಗಲಿಂದ ಹಿಡಿದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಾಂಸ್ಕೃತಿಕವಾಗಿ, ಇದು ಧಾರ್ಮಿಕವಾಗಿ, ತಮಿಳುನಾಡಿನ ಸಂಪ್ರದಾಯಗಳು, ಕೇರಳ ಸಂಪ್ರದಾಯ ಕೂಡ ಒಳಗೊಂಡಂತೆ ಯಾವ ರೀತಿ ಇದನ್ನ ನಡೆಸಬೇಕು ಅನ್ನೋದು ಕೂಡ ಇವತ್ತೆಲ್ಲ ಕೂತ್ಕೊಂಡು ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸೊ ಎಷ್ಟು ದಿನ ಈ ಆರತಿ ವಾರದಲ್ಲಿ ಇರಬೇಕು, ಪೂಜೆ ಯಾವ ರೀತಿ ನಮ್ಮ ರಾಜ್ಯದ ಜನತೆಗೆ ಈ ಒಂದು, ಏಕೆಂದ್ರೆ ಈ ನದಿಯಿಂದ ಎಲ್ಲ ವರ್ಗದ ಜನರಿಗೆ ಅನುಕೂಲ ಆಗ್ತಾ ಇದೆ. ಬೆಂಗಳೂರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಎಲ್ಲ ಕುಡಿಯೋಕೆ ಇರ್ಬೋದು, ದನ ಕರುಗಳಿಗೆ ಇರ್ಬೋದು, ಕೃಷಿಗೆ ಮತ್ತು ಫ್ಯಾಕ್ಟರಿಗಳಿಗೆ ಮತ್ತು ರೈತರಿಗೆ ಎಲ್ಲರೂ ಕೂಡ ಈ ನದಿಯಿಂದ ಅನುಕೂಲ ಆಗ್ತಾ ಇದೆ. ನಮ್ಮ ಧಾರ್ಮಿಕ ಮತ್ತು ನಮ್ಮ ಸಂಸ್ಕೃತಿ ಎಲ್ಲರೂ ಕೂಡ ಒಳಗೊಂಡಂತೆ ಈ ಕಾವೇರಿ ಆರತಿಯನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ನೀರಾವರಿ ಇಲಾಖೆ, ಕನ್ನಡ ಮತ್ತು ಸಂಸ್ಕೃತಿ, ಟೂರಿಸಂ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ಇಷ್ಟೆಲ್ಲ ಕೂಡ ನಾವು ಒಳಗೊಂಡಂತೆ ಈ ಒಂದು ಸಮಿತಿ ಮಾಡಿ ನಾವು ಇದನ್ನು ಚರ್ಚೆ ಮಾಡಿ ಈಗಾಗಲೇ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಚೇರ್ಮನ್ ರಾಮಪ್ರಸಾದ್ ಅವ್ರನ್ನ ಡಿಸಿನ ಒಂದು ಸಮಿತಿ ಮಾಡಿ ಕನ್ವೀನರ್ ಮಾಡಿದ್ದೇನೆ. ನಮ್ಮ ಡೆಪ್ಟಿ ಕಮಿಷನರ್ ಅವರು, ಮಂಡ್ಯ ಡೆಪ್ಟಿ ಕಮಿಷನರ್ ಅವರು ಇದರ ಸದ್ಯದ ಉಸ್ತುವಾರಿಯನ್ನ ತೆಗೆದುಕೊಳ್ತಾರೆ. ಧಾರ್ಮಿಕ ಇಲಾಖೆಯವರು ಅದನ್ನು ಯಾವ ರೀತಿ ನಮ್ಮ ಪರಂಪರೆಯನ್ನ ಉಳಿಸ್ಕೊಂಡು ಧಾರ್ಮಿಕವಾಗಿ ದೈವ ತಾಯಿಗೆ ಯಾವ ರೀತಿ ನಮನವನ್ನ ಸಲ್ಲಿಸಬೇಕು ಅನ್ನೋದನ್ನ ಅವರು ಅದನ್ನ ತೀರ್ಮಾನವನ್ನು ಅವರು ಮಾಡ್ತಾರೆ. ಮತ್ತು ಸಾಂಸ್ಕೃತಿಕವಾಗಿ ಇದಕ್ಕೆ ಯಾವ ರೀತಿ ಮೆಲುಗನ್ನ ಕೊಡಬೇಕು, ನಮ್ಮ ಪರಂಪರೆಯನ್ನು ಉಳಿಸ್ಕೊಂಡು ಇಡೀ ನಮ್ಮ 4 ರಾಜ್ಯಗಳ ಏನು ಸಾಂಸ್ಕೃತಿಕ ವಿಚಾರ ಈ ಕಾವೇರಿಯಲ್ಲಿ ಅಡಗಿದೆ ಅದನ್ನ ಹೊರತಂದು ಅವರು ಅದಕ್ಕೊಂದು ರೂಪವನ್ನು ಕೊಡ್ತಾರೆ. ಇನ್ಫ್ರಾಸ್ಟ್ರಕ್ಚರ್ ನಾವು ಅದಕ್ಕೆ ಕ್ರಿಯೇಟ್ ಮಾಡ್ತೀವಿ ಇರಿಗೇಷನ್ ಇಲಾಖೆಯಿಂದ. ಟೂರಿಸಂ ಅವರು ಅದಕ್ಕೆ ಬಂದು ಹೋಗುವಂತ ಪ್ರವಾಸಿಗರಿಗೆ ಇದನ್ನ ಯಾವ ರೀತಿ ಮಾಡಬೇಕು ಅಂತ ಕೂಡ ಅವರು ಕೂಡ ಒಂದು ಅನೇಕ ಸಲಹೆಗಳನ್ನ ಅವರು ಕೂಡ ಕೊಡೋರಿದ್ದಾರೆ. ಈ ಮಧ್ಯದಲ್ಲಿ ಪವರ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಅಲ್ಲಿ ಪ್ರತ್ಯೇಕವಾದಂತಹ ಲೈಟಿಂಗ್ ವ್ಯವಸ್ಥೆ, ಮೌಂಟನ್ನು, LED ಲೈಟ್ಸ್ ಅದಕ್ಕೆಲ್ಲ ಅವರು ಕೂಡ ನಾನು ಹೇಳಿದ್ದೇನೆ. ಸೊ ಹೀಗೆ ಎಲ್ಲದೂ ಕೂಡ
ಗಮನದಲ್ಲಿಟ್ಕೊಂಡು ಹೆಚ್ಚಿಗೆ ಪ್ರವಾಸಿಗರಿಗೆ ಆಶ್ರಯ ಇಲ್ಲಿಂದ ಮೈಸೂರಿಂದ ಇಲ್ಲಿಂದ ಬೆಂಗಳೂರು ಕಡೆಯಿಂದ ಹೋಗಿ 1.5 ಗಂಟೆಯಲ್ಲಿ ಆರ್ತಿದೆ ಪಾರ್ಟಿಸಿಪೇಟ್ ಮಾಡಿ ಪೂಜೆ ಮಾಡಿಕೊಂಡು ವಾಪಸ್ ಬರಬೇಕು ಜನ. ಆ ರೀತಿ ಒಂದು ಆಕರ್ಷಣೆಗಳಂತ ಮತ್ತು PWD ಇಲಾಖೆಯವರಿಗೆ ರೋಡ್ಗಳನ್ನ ಅಪ್ಗ್ರೇಡ್ ಮಾಡಲಿಕ್ಕೆ 3-4 ಕಡೆಯಿಂದ ಮೈಸೂರಿಂದ ಶ್ರವಣಬೆಳಗೊಳ, ಶ್ರೀರಂಗಪಟ್ಟಣ, ಪಾಂಡವಪುರ ಆ ಕಡೆ ಎಲ್ಲ ರಸ್ತೆಗಳನ್ನ ಯಾವ ರೀತಿ ರೋಡ್ಗಳನ್ನ ಅಪ್ಗ್ರೇಡ್ ಮಾಡಬೇಕು ಅದನ್ನು ಮಾಡೋದು. ಆಮೇಲೆ ಒಂದು 4 ಪಂಚಾಯತಿ ಸೇರಿಸಿ ಒಂದು ಪ್ಲಾನಿಂಗ್ ಅಥಾರಿಟಿ, ಡೆವಲಪ್ಮೆಂಟ್ ಪ್ಲಾನಿಂಗ್ ಅಂತ ನಾವು ಯಾವುದು ಕೂಡ ನಾವು ಅಕ್ವಿಷನ್ ಮಾಡಕ್ ಹೋಗಲ್ಲ. ಅಕ್ವಿಷನ್ ಅಂದ್ರೆ ನಾವು ಪ್ಲಾನಿಂಗ್ ಅಥಾರಿಟಿ, ಡೆವಲಪ್ಮೆಂಟ್ ಅಥಾರಿಟಿ ಮಾಡ್ತಾರೆ. ಇದು ಪ್ಲಾನಿಂಗ್ ಅಥಾರಿಟಿ. ಯಾಕೆಂದ್ರೆ ಅಪೆಸಾರ್ಡ್ ಗ್ರೋತ್ ಆಗಬಾರ್ದು ಮುಂದಕ್ಕೆ ಅಂತೇಳಿ ಅವರ ಆಸ್ತಿಗಳಲ್ಲೇ ಅವರವರೇ ಡೆವಲಪ್ಮೆಂಟ್ ಮಾಡೋದಕ್ಕೆ ಹೆಚ್ಚಿಗೆ ಬೇಕಾದ ಅವಕಾಶವನ್ನು ಕೊಟ್ಟು ಹೆಚ್ಚಿಗೆ ಹೋದಂತ ಭಕ್ತಾದಿಗಳಿಗೆ ರೂಮ್ಗಳಿಗೆ ಇದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಹೊಸ ಹೋಟೆಲ್ಗಳು ಬರಲಿ, ಸಾರ್ವಜನಿಕರಿಗೆ ಏನು ಅನುಕೂಲ ಬೇಕು ಅದನ್ನೆಲ್ಲ ಮಾಡಿಕೊಳ್ಳಿ ಅನ್ನೋ ದೃಷ್ಟಿಯಿಂದ ಒಂದು ಪ್ಲಾನಿಂಗ್ ಅಥಾರಿಟಿ, ಕಂಟ್ರೋಲ್ ಪ್ಲಾನಿಂಗ್ ಅಥಾರಿಟಿನ ಮಾಡಿ ಕೂಡ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಇಷ್ಟು ಡಿಸಿಷನ್ಸ್ ನ ಇವತ್ತು ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ಟೆಂಡರ್ಗಳೆಲ್ಲ ಕರೀಲಿಕ್ಕೆ ನಾನು ಯಾರು ಹೇಳಿದ್ದೆ. ಈಗಾಗಲೇ ಸುಮಾರು 100 ಕೋಟಿ ರೂಪಾಯಿಯಷ್ಟು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಟಿದ್ದೇವೆ. ಮಿಕ್ಕಿದ್ದು ಧಾರ್ಮಿಕವಾದಂಥ ಇಲಾಖೆಯವರು, ಟೂರಿಸಂ ಅವರು ಮತ್ತು ನಮ್ಮ ಕನ್ನಡ ಕಲ್ಚರ್ ಅವರು ಏನೇನು ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಬೇಕು ಅದನ್ನು ಕೂಡ ಅವರು ತೆಗೆದುಕೊಂಡು ಅವರು ಕೂಡ ಕೆಲವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿದ್ದಾರೆ. ಇದು ನಮ್ಮ ಪರಂಪರೆ, ಧಾರ್ಮಿಕವಾದಂಥ, ಸಾಂಸ್ಕೃತಿಕವಾದಂಥ ಮತ್ತು ಪ್ರವಾಸದ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದನ್ನ ಶಕ್ತಿಯನ್ನು ಬಳಸಿಕೊಂಡು ಅದಕ್ಕೊಂದು ಕಾವೇರಿ ತಾಯಿಗೆ ನಮನವನ್ನು ಸಲ್ಲಿಸಬೇಕು ಆ ಕೆಲಸವನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಸಂಕಲ್ಪವನ್ನು ಮಾಡಿದೆ. ಅದಕ್ಕೆ ನಮ್ಮಲ್ಲಿ ಬದ್ಧತೆಯನ್ನ ಇಟ್ಕೊಂಡು ಇವತ್ತು ಈ ಸಭೆಯನ್ನ ಕರೆದಿದ್ದೇವೆ. ಸರ್, ನಿಮ್ಮ ಆರ್ಥಿಕ ಇಲಾಖೆಯವರು ಅದಕ್ಕೆ ಅನುದಾನ ಕೊಡಲಿಕ್ಕೆ ಒಪ್ಪಿಗೆ ಇಲ್ಲ. ಈಗ ನಿಮ್ಮ ಇಲಾಖೆಯಲ್ಲಿ ಸುಮಾರು 17,000 ಕೋಟಿ ಬಿಲ್ ಬಾಕಿ ಇದೆ. 89,000 ಕೋಟಿ ಈ ಬಾರಿ ಅನುದಾನ ಹೊರತುಪಡಿಸಿ 99,000 ಕೋಟಿ ರೂಪಾಯಿ ನಿಮ್ಮ ಓವರ್ಆಲ್ ಪ್ರಾಜೆಕ್ಟ್ ನಡೀತಾ ಇದೆ. ಅದರಲ್ಲಿ 87,000 ಕೋಟಿ ಇನ್ನೂ ಬಾಕಿ ಇದೆ. ಅಂತಂದ್ರೆ ಈ ಬಾರಿ ಈ ಒಂದು ಸ್ಕೀಮ್ಗಳಿಗೆ ಅನುದಾನ ಬೇಡ, ಕಷ್ಟ ಆಗ್ತದೆ ಅಂತ ಒಂದು ತಮಗೆ ಶಿಫಾರಸ್ ಮಾಡಿದ್ರು ಅಂತ ಹೇಳಿ ಸರ್. ಶಿಫಾರಸ್ ಯಾವ ಬೇಕಾದ್ರೆ ಮಾಡಿ ಅಲ್ಟಿಮೇಟ್ಲಿ ಗವರ್ಮೆಂಟ್ ಡಿಸಿಷನ್ ತಗೊಂಡು ಸರ್ಕಾರ ಈ ತೀರ್ಮಾನವನ್ನು ಮಾಡಿ. ಸರ್, ಈಗ ಎಷ್ಟು ಜನ ಕೂತು ಅಥವಾ ಪಾಲ್ಗೊಳ್ಳೋದಕ್ಕೆ ಅಂತ ನಂಬರ್ಸ್ ಏನಾದರೂ ಎಷ್ಟು ಜನ ಮೂಲಭೂತ ಸೌಕರ್ಯ ಒದಗಿಸುವಂತ ಪ್ಲಾನ್ ಇದೆ ಸರ್? ಈಗೆಲ್ಲ ಡಿಸೈನ್ ಮಾಡಿದರೆ ಒಂದು 10,000 ಜನ ಕೂತ್ಕೊಂಡು ನೋಡೋಷ್ಟು ಒಂದು ಪ್ಲಾನ್ ಹಾಕ್ಬೇಕು ಅಂತ ಹೇಳಿದೆ ನಮಗೆ. ಅದೆಲ್ಲ ಲೆಕ್ಕಾಚಾರ ಆಗ್ತಾರೆ. ಅಗಲ ಎಷ್ಟಿರ್ಬೋದು, ಉಳಿತ ಎಷ್ಟಿರ್ಬೋದು, ಸೀಟಿಂಗ್ ಫೆಸಿಲಿಟೀಸ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಜನ ಜಾಸ್ತಿ ಆದಾಗ ಮಳೆ ಬಂದೇನು ಮಾಡಬೇಕು, ಆಮೇಲೆ ಆರ್ಟಿಸ್ಟ್ಗಳು ಪೂಜೆ ಮಾಡೋರಿಗೆ ಅವ್ರಿಗೆ ಯಾವ ರೀತಿ ಇದು ಮಾಡಬೇಕು, ಅದೆಲ್ಲ ಕಂಪ್ಲೀಟ್ ಒಂದು ಡಿಸೈನ್ ಕ್ರಿಯೇಟ್ ಮಾಡಕ್ಕೆ ಹೇಳಿದ್ದೀನಿ. ಆಮೇಲೆ ಈ ಮಧ್ಯದಲ್ಲಿ ನಾನು ಕಾವೇರಿ ಬಗ್ಗೆ ಯಾರು ಒಳ್ಳೆ ಧಾರ್ಮಿಕವಾದಂಥ ಹಾಡುಗಳನ್ನ ಮಾಡಲಿಕ್ಕೆ ಅದಕ್ಕೂ ಕೂಡ ನೀವು ಒಂದು ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಮಾಡಿ ಯಾರು ಕಂಪ್ಲೀಟ್ ಅವರು ಇದನ್ನ ಅವರ ಇದನ್ನ ಬೇಕಾಗಿ ಹಾಡುಗಳನ್ನ ರಚನೆ ಮಾಡಲಿ. ಈ ಹೇಗೆ ನಮ್ಮ ಕುವೆಂಪುರವರ ಹಾಡನ್ನ ನಾವು ಯಾವ ರೀತಿ ನಮ್ಮ ನಾಡಗೀತೆ ಮಾಡಬೇಕಿದೆ ಹಂಗೆ ಆ ರೀತಿ ಕೂಡ ನಾವು ಮಾಡೋದಿದೆ. ನೀರಾವರಿ ನಿಗಮದ ಕಾವೇರಿ ನೀರಾವರಿ ನಿಗಮದಲ್ಲಿ ತೀರ್ಮಾನ ಆದಾಗ 60 ಕೋಟಿ ಅಂತೇಳಿ ಫಿಕ್ಸ್ ಮಾಡಿದ್ರು. ಕ್ಯಾಬಿನೆಟ್ಗೆ 92 ಕೋಟಿಗೆ ಆಡಳಿತಾತ್ಮಕ ಅನುಮೋದನೆ ತಗೊಂಡಿದೆ. ಏನಿದೆ ಸರ್ 32 ಕೋಟಿ ಡಿಫ್ರೆನ್ಸ್ ಯಾಕಾಯಿತು? ಈಗ ಇಲ್ಲೇನಾಗ್ತದೆ, ನಾವು ಇದಕ್ಕೆ ಒಂದು ಸಪ್ರೇಟ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಇದು ಇಲ್ಲಿ ಜನ ಕೂತ್ಕೊಳ್ಳೋಕೆ, ಆಮೇಲೆ ಈಗಿರೋಂಥ ಸಿಸ್ಟಮ್ನ ನಾವು ಬೇರೆ ಮಾಡಬೇಕು, ಹೊಸ ಸಿಸ್ಟಮ್ನ ಈಗ ಕ್ರಿಯೇಟ್ ಮಾಡಬೇಕು. ಅದನ್ನು ಸೆಕ್ಯೂರಿಟಿ ಅರೇಂಜ್ ಮಾಡಬೇಕು. ಟ್ರಾಫಿಕ್ ವೆಹಿಕಲ್ಸ್ಗೆಲ್ಲ ಸಪ್ರೇಟ್ ಜಾಗಗಳನ್ನ, ಬಂದಂಥ ವಾಹನಗಳಿಗೆ ಒಂದು ಸಪ್ರೇಟ್ ಆಗಿರಬೇಕು. ಈಗಿರೋಂಥ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ಅದು ಅದನ್ನ ಜಾಸ್ತಿ ನಾವು ಉಪಯೋಗಿಸಲ್ಲ. ಇದಕ್ಕೆ ಒಂದು ಪ್ರತ್ಯೇಕವಾದಂಥ ಮಾಡಬೇಕು. ಆಮೇಲೆ ಅವ್ರಿಗೆಲ್ಲ ಇವ್ರಿಗೆ ಕಲ್ಚರಲ್ ಗ್ರೂಪ್ ಇರ್ಬೋದು, ಧಾರ್ಮಿಕವಾಗಿ ಆಚರಣೆ ಮಾಡೋದು, ಅವ್ರಿಗೆ ಆದಂಥ ಒಂದು ಸಪ್ರೇಟ್ ಇಂಡಿವಿಜುವಲ್ ವ್ಯವಸ್ಥೆನ ಮಾಡಬೇಕು. ಎಲ್ಲೋ ದೂರದಿಂದ ಮಾಡೋಕ್ಕಾಗಲ್ಲ. ಆ ಸ್ಟೇಜ್ ಕೆಳಗಡೆ ಅದನ್ನು ಮಾಡಬೇಕು. ಈಗ ನಾವೇ ಸ್ಟೇಜು ಆರತಿ ಮಾಡೋಕ್ಕೆ ತೋರಿಸಿದ್ದೀವಿ, ಅದ್ರ ಕೆಳಗಡೆ ನಾವು ಅದಕ್ಕೆಲ್ಲ ಒಂದು ವ್ಯವಸ್ಥೆನ ಮಾಡಬೇಕು. ಅದು ಸ್ಟೇಜ್ ಸುಮಾರು 30-40 ಸ್ಟೇಜ್ ಎಲ್ಲ ಮಾಡೋಕ್ಕಾಗಲ್ಲ. ಮಿನಿಮಮ್ ಇಷ್ಟು ಏನು ಈ ಹಾಲೇನಿದೆ
ಇಷ್ಟು ದೊಡ್ಡ ಸ್ಟೇಜ್ ಯಾರು ಇರಬೇಕು, 3 ಕಡೆ 4 ಕಡೆನೂ ಕಾಣಬೇಕು. ಇದು ಬಂದು ಸಾರ್ವಜನಿಕರು ಬಂದು ದುಡ್ಡು ಕೊಟ್ಟು ನೋಡ್ಬೇಕು, ಪಾರ್ಟಿಸಿಪೇಟ್ ಮಾಡಬೇಕು, ಜನ ಬಂದು ಫ್ರೀಯಾಗೂ ನಿಂತ್ಕೊಂಡು ನೋಡ್ಬೇಕು, ಆ ರೀತಿ ಮಾಡಬೇಕು. ಆಮೇಲೆ ಕೆಲವರೆಲ್ಲ ಭಕ್ತಿಯಿಂದ ಬಂದು ಬೆಳಗ್ಗೆ ಹೊತ್ತು ಬಂದು ಆ ತಾಯಿಗೆ ಪೂಜೆ ಮಾಡಿ ಸಂಕಲ್ಪ ಮಾಡುವಂತಹದ್ದು ಅವ್ರದೇ ಆದಂತಹ ಧರ್ಮದ ವಿಚಾರದಲ್ಲಿ ಆಚರಣೆ ಮಾಡ್ಕೊಳ್ಳುವಂತಹ ಅವಕಾಶ ಕೂಡ ಹಗಲೊತ್ತು ನಾವು ಮಾಡಬೇಕು. ಧಾರ್ಮಿಕವಾದಂತಹ ಸಪರೇಟ್ ಒಂದು ಟೀಮನ್ನೇ ಇದಕ್ಕೆ ಸಪರೇಟ್ ಆಗಿ ನಾವು ಇಡಬೇಕು. ಇದಕ್ಕೆಲ್ಲ ಕೂಡ ಯೋಚನೆ ಮಾಡಿ ನಾವು ತೀರ್ಮಾನ ಮಾಡಿ ಎವ್ರಿಥಿಂಗ್ ವಿಲ್ ಬಿ ಟ್ರಾನ್ಸ್ಪರೆಂಟ್ ವೇ. ಟ್ರಾನ್ಸ್ಪರೆಂಟ್ ಇಲ್ಲದೆ ನಾವೇನು ಮಾಡಬಹುದು ಸರ್. ಅದು ಆ ಡ್ಯಾಮಿನ ಭಾಗದಲ್ಲೇ ಮಾಡ್ತೀವಿ ಅಥವಾ ಡ್ಯಾಮಿನ ಸ್ವಲ್ಪ ದೂರದಲ್ಲಿ ಮಾಡ್ತೀವಿ ಸರ್? ಸ್ವಲ್ಪ ದೂರದಲ್ಲೇ ಮಾಡ್ತೀವಿ. ನನಗೆ ಕೆಳಗಡೆ ಮಾಡಬೇಕು ಅಂತಿದ್ರೆ ಇದನ್ನ ನಾವು ಸೆಕ್ಯೂರಿಟಿ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದನ್ನ ಸ್ವಲ್ಪ ದೂರದಲ್ಲೇ, ಅಂದ್ರೆ ನೀರಿರೋ ಕಡೆ ಯಾವಾಗಲೂ ನೀರು ಇರಬೇಕು, ಯಾವಾಗಲೂ ನೀರನ್ನ ಸ್ಟೋರ್ ಮಾಡಬೇಕು. ಬೆಂಗಳೂರಿಗೆ ನೀರು ರೆಗ್ಯುಲರ್ ಹೋಗುವಂತ ಒಂದು ಜಾಗ ಇದೆ, ಅದನ್ನ ಐಡೆಂಟಿಫೈ ಮಾಡಿದ್ವಿ. ಡ್ಯಾಮ್ ಕೆಳಗಡೆ ಇಲ್ಲ, ಡ್ಯಾಮ್ ಇಂದ ಸ್ವಲ್ಪ ದೂರದಲ್ಲಿ ನಮ್ಮ ಸೆಕ್ಯೂರಿಟಿ ಆಂಗಲ್ ಟೆಕ್ನಿಕಲ್ ಟೀಮ್ ಅದನ್ನ ಬಿಟ್ಟಿದ್ವಿ. ಆ ಟೆಕ್ನಿಕಲ್ ಅವರು ಅದನ್ನ ಮೇಂಟೈನ್ಸ್ ಮಾಡ್ತಾರೆ. ನಮ್ಮಲ್ಲೇ ಎಲ್ಲರ ಇದು ನಾವು ತುಂಗಾ ಆರತಿ ನೋಡಿದೀನಿ, ಕಾವೇರಿ ಆರತಿ ಮಾಡಿಸಿದ್ದೀನಿ, ಬೇರೆ ಕಡೆ ನೋಡಿದೀವಿ, ಅಲ್ಲೆಲ್ಲ ಆಂಧ್ರ ಪ್ರದೇಶದ ಕೆಲವು ವಿಚಾರ ಹೇಳ್ತಾ ಇದ್ದಾರೆ. ಎಲ್ಲಾ ಕಡೆ ನೋಡಿ ಮಾಡಿ ಇದು ಕಾವೇರಿ ಆರತಿ ನಡೀತದೆ. ಈಗ ಪೂಜೆ ನಮ್ಮಲ್ಲೇ ಧಾರ್ಮಿಕವಾಗಿದೆ. ನಿಮ್ಮಲ್ಲಿಲ್ವೇ? ನಮ್ಮಲ್ಲಿ ಅರ್ಚಕರಿಲ್ವೇ? ನಮ್ಮ ಅರ್ಚಕಸ್ಯ ಪ್ರಭಾವಿನ ಶಿಲಾಭೋಸಿ ಶಂಕರ. ಆ ಅರ್ಚಕರ ಪ್ರಭಾವಿತ ಶಿಲೆಯಲ್ಲೂ ಶಂಕರ ಕಾಣಬರುತ್ತೆ. ಹಂಗೆ ಈ ಕಾವೇರಿ ಶಿಲೆಯಲ್ಲಿ ಶಂಕರ ಕಾಣ್ತದೆ. ದಸರಾ ಮಾಡಕ್ಕೆ ನಾವು ಈಗಿಂದಲೇ ಸಿದ್ಧತೆ ಮಾಡ್ಕೊಳ್ತಾ ಇದ್ದೇವೆ. ದಸರಾ ಹಾಕ್ಬೇಕು ಅನ್ನೋದು ನಮ್ಮ ಆಸೆ. ಒಟ್ಟಿಗೆ ಸರ್ ಅಕ್ಟೋಬರ್ ಒಳಗೆ ಆಗ್ಬೋದು ಸರ್. 6 ತಿಂಗಳು ಟೈಮ್ ಇದೆಯಮ್ಮ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.